ಹುಟ್ಟಿದ್ದು ಕೃಷಿ ಕುಟುಂಬದಲ್ಲಿ, ಬೆಳೆದಿದ್ದು ರಾಜಕೀಯ ಕುಟುಂಬದಲ್ಲಿ, ಆಸಕ್ತಿ ಬಿಸ್ನೆಸ್ ಕಡೆ. ಆದರೆ ಪರಿಸ್ಥಿತಿ ಮತ್ತೆ ರಾಜಕೀಯ ಕರ್ಕೊಬಂತು. ಹೇಗನ್ಸುತ್ತಾ ಓವರ್ ಆಲ್ ಜರ್ನಿ? ಇಟ್ಸ್ ಹೆಕ್ಟಿಕ್ ಲೈಫ್ ಅನಿಸುತ್ತೆ. ಬಿಕಾಸ್ ನಮ್ಮ ತಂದೆ ಇದ್ದಂಥ ಸಮಯದಲ್ಲಿ ನಾವು ಚೂಸ್ ಮಾಡಿದ್ದು ಬರೀ ಬಿಸ್ನೆಸ್ಸು. ಅವರು ಕೂಡ ಬಿಸ್ನೆಸ್ ಬಿಟ್ಟು ಬೇರೆ ಏನೋ ಮಾಡ್ಬಿಡೋದು, ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗ್ಬಿಡೋದು ಅಂತೇಳಿ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಥರದ ಇನ್ಫ್ಲೂಯೆನ್ಸ್ನು ತಗೋತಿರ್ಲಿಲ್ಲ, ನಾನು ಹೇಳ್ತಾ ಇರಲಿಲ್ಲ ಅವ್ರಿಗೆ. ಓಕೆ, ಸೊ ಹಾಗಾಗಿ ಇವತ್ತು ರಾಜಕೀಯ ಅನ್ನೋದು ಎಂಟೈರ್ಲಿ ನ್ಯೂ ಫೀಲ್ಡ್ ಅನಿಸುತ್ತೆ. ಓಕೆ, ಬಟ್ ಅಡ್ಜಸ್ಟ್ ಆಗಿದೆ. ಕಳೆದ ಹೆಚ್ಚು ಕಡಿಮೆ 1.5 ವರ್ಷ ಅಂದರೆ ಆಲ್ಮೋಸ್ಟ್ 4 ತಿಂಗಳು ಲೋಕಸಭೆ ನೋಟಿಫಿಕೇಶನ್ಲೇ ಹೊರಟೋಯ್ತು. ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಮಾಡಲಿಕ್ಕೆ ಆಗಿಲ್ಲ. 1 ವರ್ಷದಲ್ಲಿ ಶಾಸಕರಾಗಿ ನಿಮ್ಮ ಕೆಲಸ ತೃಪ್ತಿ ತಂದಿದೆಯಾ, ಇಲ್ಲ ಇನ್ನೂ ಏನೋ ಮಾಡಬೇಕಿತ್ತು ಅನ್ನಿಸ್ತಿದೆಯಾ? 1 ವರ್ಷದಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ತೃಪ್ತಿ ತಂದಿದೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ನಮ್ಮ ಸರ್ಕಾರನೂ ಕೂಡ ಏನು ಗ್ಯಾರಂಟಿ ಯೋಜನೆಗಳನ್ನ ಅನುಸರಿಸಿದೆ. ಆ ಒಂದು ವಿಚಾರದಲ್ಲಿ ನಂಗೆ ನಿಜವಾಗ್ಲೂ ತೃಪ್ತಿ ಇದೆ. ಏಕೆಂದರೆ ಇವತ್ತು ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 60,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 55,000ಕ್ಕೂ ಹೆಚ್ಚು ಜನಕ್ಕೆ ಇವತ್ತು DBT ಮುಖಾಂತರ ದುಡ್ಡು ಬರ್ತಾ ಇದೆ. ಇನ್ನು ಕೆಲವರಿಗೆ ಇನ್ನೂ ಬರಬೇಕಾಗಿದೆ. ಸೊ ಆ ಒಂದು ವಿಚಾರದಲ್ಲಿ ನಾವು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡಿಸ್ತಿದ್ದೀವಿ. ಅದು ಬಿಟ್ಟು ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ದೃಷ್ಟಿಯಿಂದನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಿದ್ದೀವಿ. ಏನು ನಮಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಫಂಡ್ಸ್ ಇರ್ಬೋದು, MLA ಗ್ರಾಂಟ್ ಇರ್ಬೋದು, CM ಅವ್ರ ವಿಶೇಷ ಅನುದಾನಗಳಿರ್ಬೋದು, ಜೊತೆಗೆ PWD RDPR ಇಂದ ಬಂದಂಥ ಅನುದಾನಗಳ ಮುಖಾಂತರ ಸಾಕಷ್ಟು ಕೆಲಸಗಳಾಗ್ತಿದೆ. ಶಾಲೆಗಳ ಅಭಿವೃದ್ಧಿಗಳಾಗ್ತಿದೆ. ಕ್ಲಾಸ್ ರೂಮ್ಸ್ನ ರಿಪೇರ್ ಮಾಡಿಸ್ತಿದ್ದೀವಿ. ಜೊತೆಗೆ ಅಂಗನವಾಡಿ ಕೇಂದ್ರಗಳು ಹೊಸದಾಗಿ ಗುದ್ಲಿ ಪೂಜೆಗಳು ಮಾಡ್ತಿದ್ದೀವಿ. ಕಟ್ಟಡಗಳ ಉದ್ಘಾಟನೆ ಮಾಡ್ತಿದ್ದೀವಿ. ಜೊತೆಗೆ ಗುಂಡ್ಲುಪೇಟೆಗೆ ವಿಶೇಷವಾಗಿ ನಾನು ಶಾಸಕನಾಗಿ ಬಂದಮೇಲೆ ಅಂಬೇಡ್ಕರ್ ವಸತಿ ಶಾಲೆ ಅಂಥೇಳಿ ಬೊಮ್ಮನಹಳ್ಳಿಲಿ 18 ಕೋಟಿ ರೂಪಾಯಿ ಪ್ರಾಜೆಕ್ಟು, ಅದು ಹಿಂದೆ ನಮ್ಮ ತಂದೆಯವರಿದ್ದಾಗಲೇ ಅಪ್ರೂವಲ್ ಆಗಿತ್ತು. ಅದು ಕಳೆದ 5 ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿತ್ತು. ಅದು ಇವತ್ತು ಗುದ್ಲಿ ಪೂಜೆಯಾಗಿ ಕೆಲಸ ನಡೀತಿದೆ. ಹತ್ತಿ ಮಾರ್ಕೆಟು ಬೇಗೂರಲ್ಲಿ, ಅದು APMC ಮುಖಾಂತರ ಆ ಕೆಲಸನೂ ಕೂಡ ನಮ್ಮ ತಂದೆಯವರಿದ್ದಾಗಲೇ ಅಪ್ರೂವ್ ಆಗಿತ್ತು. ಅದು ಈಗ ಕೆಲಸ ಶುರುವಾಗಿದೆ. ಈ ಥರ ಒಂದೊಂದೇ ಹಂತವಾಗಿ ಕೆಲಸ ಮಾಡ್ತಿದ್ದೀವಿ. ಖಂಡಿತವಾಗ್ಲೂ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.